ವಿಮಲಮ್ಮ ಸೆಂಟರ್ ನಿಮ್ಗೆ ಗೊತ್ತೇನೋ ಗೊತ್ತಿಲ್ಲ. ನಾವು ಅಲ್ಲಿ ಕಲೆಕ್ಷನ್ ತಗೋತಾ ಇದ್ವು, ನಾವು ಮ್ಯಾನೇಜರ್ಸ್ ತಗೋತಾ ಇದ್ದು. ಆಮೇಲೆ ಲೋನ್ ಕೊಡುವ ಅಂತ ವಿಮಲಮ್ಮ ಅವರು ಬೈತಾ ಇದ್ರು ನಮ್ಗೆ. ಹಂಗಂತಂದ್ರೆ ಆಮೇಲೆ ಇವರು ಮತ್ತೆ ಇನ್ನೊಬ್ರು ಯಾರು ಬಂದ್ರೆ ಗೊತ್ತಿಲ್ಲ ಸರ್, ಇವ್ರೆ ಅನ್ಸುತ್ತೆ ಮೋಸ್ಟ್ಲಿ. ಸರಿನಾ, ಒಂದ್ ನಿಮಿಷ ಹೇಳಿ ಸರ್. ಈಗ ಇವರಿಬ್ರು ಬಂದ್ರು, ಬಂದಾಗ ಇವರೇ ನನ್ನ ಕೇಳಿದ್ರು, ನೀವು ಸ್ಯಾಟರ್ಡೇ ವರ್ಕ್ ಮಾಡ್ತಿದ್ರಲ್ಲ ಅಂತ. ಹ್ಞೂ ಸರ್ ಹೌದು ಅಂತ. ನಾನು ಸ್ಯಾಟರ್ಡೇ ವರ್ಕ್ ಮಾಡ್ತಿದ್ದೆ 3 ವರ್ಷದಿಂದ SP ಅಂತ ಅಂದ್ಬಿಟ್ಟು ಇವ್ರು ನಮಗೆ ಹೇಳಿದ್ರು ಸರ್. ಆಯ್ತಾ, ಇವ್ರು ಹೇಳಿದ್ಮೇಲೆ ಇನ್ನೊಂದು ವೀಕ್ ಆದ್ಮೇಲೆ ಇವ್ರು ನನಗೆ ಒಂದು 3-4 ಸರಿ ಕಾಲ್ ಮಾಡವ್ರೆ. ಆಯ್ತಾ, ನಾನು ಹೊಸ ನಂಬರ್ ಅಟೆಂಡ್ ಮಾಡಲ್ಲ. ಆಮೇಲೆ ನಾನು ಸ್ಪಂದನ ಸ್ಫೂರ್ತಿ ಏರಿಯಾ ಮ್ಯಾನೇಜರು. ನಮ್ದ್ರಲ್ಲಿ ಬ್ರಾಂಚ್ ಮ್ಯಾನೇಜರ್ ಕೊಡಿಸ್ತೀರಾ, ಬ್ರಾಂಚ್ ಮ್ಯಾನೇಜರ್ ಕೊಡಿಸ್ತೀನಿ, ಬಂದು ಕೆಲಸ ಮಾಡ್ತೀರಾ ಅಂತ ಅಂದ್ರು. ಹೌದು ಸರ್, ನಂದು ಆಮೇಲೆ ನಮ್ಮಲ್ಲಿ ಮತ್ತೆ ಸ್ಟಾಫ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ನಾನು ಅಪ್ಪನಿಗೆ ಹೇಳ್ದೆ. ಹೇಳ್ಬಿಟ್ಟು ಸರ್ ನಾನು ಎಷ್ಟೋ ದಿನ ಆದ್ಮೇಲಿಂದ ಇವ್ರು ನಾನು ಕಳ್ಸಿರೋದು, ಎಷ್ಟು ಆಧಾರ್ ಕಾರ್ಡು ಮತ್ತೆ ಪ್ಯಾನ್ ಕಾರ್ಡ್, ನಿಮ್ಗೇನು ಸ್ಯಾಲ್ರಿ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ರಿಲೀಸ್ ಮಾಡಿಸ್ತೀನಿ, ಆಮೇಲಿಂದ ನೀವು ಬಂದು ಜಾಯ್ನ್ ಆಗಿ ಅಂತ ಅಂದ್ಬಿಟ್ಟು ಬಾಯಿ ಬಂದಂಗೆ ಕೂಡ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಯಾವಳು ಕೇಳ್ಬಿಡ್ತಾಳೆ, ಯಾವಳು ಕೇಳ್ತಾಳೆ. ನಾ ಸ್ಟೇಟಸ್ಗೆ ನಾನು ಇಷ್ಟ ಬಂದಾಗ ಹಾಕತ್ತೀನಿ, ಇವನ ಅನ್ನಕ್ಕೆ ನಿನ್ಗೆ ಸಿಸ್ಟಮ್ ಅಂತ ಕೇಳ್ತಾನೆ. ಹೆಂಗ್ ಕೇಳ್ತಾರೆ ಅವರು? ಒಬ್ರು ಏನೇ ಮ್ಯಾನೇಜರ್ ಆಗಿಟ್ಕೊಂಡು ಕೇಳ್ತಾರ? ಸ್ಟಾಫ್ ಲೆವೆಲ್ ಯಾವತ್ತಾರು ಕೇಳಿ, ಆಯ್ತಾ? ಅವ್ನಿಗೆ ಗೊತ್ತಿಲ್ಲ ಅಂತ ಅನ್ಬೋದು. ಇವನ ಎಷ್ಟು ಜನ ಕೆಲಸ ಮಾಡ್ತಾರೆ, ಇವನೇ ಕೇಳ್ದ. ಇವನು ಅದಕ್ಕೆ ನಾನು ಹಿಂದಿನ ಮೆಸೇಜ್ ಮಾಡಬೇಡ ನೋಡಿ ಇಲ್ಲಿ. ಎಷ್ಟು ದಿನ ಮಲಗಿದೆ ನನ್ನ ಹತ್ರ? ಎಷ್ಟು ದಿನ ಮಲಗಿದೆ? ಎಷ್ಟು ದಿನ ಮಲಗಿದೆ ಸರ್? ಬೇಡ ಆಯ್ತು, ಆಯ್ತು. ಎಷ್ಟು ದಿನ ಮಲಗಿದೆ ಹೇಳು, ಏನು ಫಸ್ಟ್ ಒನ್ ಸರ್ ಇವ್ರಿಗೆ ಮದುವೆ ಆಗಿಲ್ಲ ಅಂತ ಆಯ್ತಾ, ಹೇಳದ್ ಕೇಳ್ರಿ ಇಲ್ಲಿ ಒಂದು ನಿಮಿಷ. ಹೇಳದ್ರಿ ಯಾರು ಬಾಯ್ ಫ್ರೆಂಡ್ ಇಲ್ಲ, ನನ್ಗೆ ಮದುವೆ ಆಗಿಲ್ಲ, ನಾನು ಹೊತ್ತಿ 2-3 ಸತಿ ಕೇಳಿದೆ. ಅದಾದ್ಮೇಲೆ ಏನಂತೆ, ನೀವ್ ಯಾವ ಕ್ಯಾಸ್ಟ್ ಅಂತಾನು ಕೂಡ ಕೇಳಿದ್ವಿ. ನೀವ್ ಯಾವ ಕ್ಯಾಸ್ಟ್ ಅಂತ ಗೌಡ್ರು ಅಂತ ಹೇಳಿ ಸರಿನಾ? ಎಲ್ಲ ಆಯ್ತು ಸರ್. ನೀವು ನಮ್ಮ ಮನೆಗೂ ಫೋನ್ ಮಾಡಿ ಹೇಳಿದ್ರಲ್ವಾ, ನಮ್ಮ ಹುಡುಗಿಗೂ ಫೋನ್ ಮಾಡಿದ್ರೆ ಕೇಳಿ. ನನ್ಗೆ ಯಾರು ಅಂತಾನೆ ಗೊತ್ತಿಲ್ಲ. ಹೌದು ಕೇಳಿದ್ರ ಇಲ್ಲಿ ಹೇಳೋದು ಕೇಳಿ ಮೇಡಮ್. ನೀವು ಆಗಿದೆ ತಪ್ಪಾಗಿದೆ ಅಂತ ಹೇಳಿಲ್ಲ. ನೀವು ಯಾವಾಗ ಫಸ್ಟ್ ಬರ್ಬೇಕಾಗಿತ್ತು ಸರ್, ಇಲ್ಲಿ ತಪ್ಪಾಗಿದೆ ಆಗಿಲ್ಲ ಅಂತ ಒಂದು ನಿಮಿಷ ಹೇಳಿದ್ರೆ, ಫಸ್ಟ್ ಒನ್ ಮೆಸೇಜ್ ಮಾಡಿದ್ರೆ ತಪ್ಪಾಗಿದೆ ಆಯ್ತಾ. ನೀವು ಯಾವಾಗ ಲಿಮಿಟ್ ಕ್ರಾಸ್ ಮಾಡಿ ಮಾತಾಡಿದ್ರೆ ನಾನು ಮಾತಾಡಿಲ್ಲ ಅಂತ ನಾನು ಹೇಳ್ತಿದ್ದೆ ಆಯ್ತಾ. ನೀವು ಯಾವಾಗ ಲಿಮಿಟ್ ಕ್ರಾಸ್ ಮಾತಾಡಿದ್ರೆ ಯಾರೋ ಇನ್ನೊಬ್ರು ಫೋನ್ ಇಸ್ಕೊಂಡಿದ್ರು, ನಿಮ್ದು ಯಾರೋ ಒಬ್ರು ಫೋನ್ ಇಸ್ಕೊಂಡಿದ್ರು. ಆ ಟೈಮಲ್ಲಿ ತುಂಬಾ ವರ್ಷಾಗಿ ಮಾತಾಡೋದು, ತುಂಬಾ ಅಂದ್ರೆ ತುಂಬಾ ವರ್ಷಾಗಿ ಮಾತಾಡೋದು. ನೀವೆಲ್ಲ ಅಮೃತವಾಣಿ ತುಂಬಾ ವರ್ಷಾಗಿ ಮಾತಾಡಿದ್ರು. ಭಾನುವಾರ ನೈಟು ವರ್ಷದಾಗ ಭಾನುವಾರ, ಈ ಭಾನುವಾರ ನೈಟು ನಮಗೂ ಮಾತಾಡಕ್ ಬರೋದು ಜಾಸ್ತಿ ಮಾತಾಡ ತಪ್ಪಾಯ್ತು ಸರ್. ಜಾಸ್ತಿ ಮಾತಾಡೋದ ಸರ್?
ತಪ್ಪು ಒಪ್ಕೋಬೇಕು ಅಷ್ಟೇ ಅವನೀಗ ಎಲ್ಲರೂ ಮಾತಾಡೋದು ಅಲ್ಲ ಏನೋ ಅನ್ಕೊಂಬಿಟ್ಟವ್ರೆ ಹೆಣ್ಮಕ್ಳೇನ್ ಬಿಟ್ಟಿಗೆ ಬಿದ್ದವ್ರೆ ಇಲ್ಲಿ ಇವ್ರು ಬಂದ ಹೋಗ್ಲಿ ಅಂತ ಅಂದ್ಬಿಟ್ಟು ಗೋಳಿ ಮಗ್ನೆ ಬಾಯ್ ನೀನು ಸರ್, ಒಂದ್ ನಿಮಿಷ ಸರ್. ನೀವು ಎಲ್ಲರಿಗೂ ಲೋನ್ ಕೊಟ್ಟಿರೋ- ಮಾತಾಡಿ. ನೀವು ಪ್ರೈವೇಟ್ ಫೈನಾನ್ಸ್ ಮಾಡ್ತಾರೋ ಈ ತರ ಮಾಡಕ ಇಲ್ಲ ಹಂಗೇನಿಲ್ಲ ಸರ್. ಪ್ರವೀಣ್ ಫೋನ್ ಮಾಡ್ತಿದ್ದೀರಿ ಪ್ರಸ್ತಾಪ ಸರ್ ಒಂದ್ ನಿಮಿಷ ಕೇಳಿ ಹೇಳ್ತಾರೆ ಗೊತ್ತಾ ಫೋನ್ ಮಾಡಿದಾಗ ನನ್ನ ಕಾಲು ದುಡುಕ್ ಸಮಾನ ಇವನು ನೀವು ತಪ್ಪು ಮಾಡಿದ್ಮೇಲೆ ನೀವು ಈ ತರ ಮಾತಾಡ್ಬಾರ್ದು. ಆಮೇಲೆ ನಾವು ಓದ್ತೀವಿ ಯಾಕೆ ತಪ್ಪ ಅವತ್ತು ಇವತ್ತು ಒಂದ್ಸಲ ಸರ್. ಯಾವುದು ತಪ್ಪಾದ್ಮೇಲೆ ಸರ್ ಯಾಕೆ ಕೊಟ್ಟು ನಂಬರ್ ಕೇಳಿ ಹಂಗೆ ನಂದು ಯಾವತ್ತು ತಪ್ಪು ಮಾಡ್ಬೇಕು ತಿಕ್ಕ ಮುಚ್ಚಿ ನಿಂತ್ಕೋಬೇಕು ಅವ್ರು ಮಾತಾಡ್ತೀಯಾ ಯಾಕೆ ಸೈಲೆಂಟ್ ಆಗಿ ಮಾತಾಡ್ತಿದ್ದೀವಿ ಅಂತ ತಪ್ಪಾಯ್ತು ಅಂತಲ್ಲ ಕಣ ಹೊಟ್ಟೆ ಕಳೆದಿದ್ದೀಯ ಅದಕ್ಕೆ ಬೋಳಿ ನಾನು ಸುಳೆ ಅಂತೆ ನೀವು ಆಯ್ತಾ ತಪ್ಪಾಗಿದೆ. ಎಷ್ಟು ಹುಡುಗಿದ್ದೀರ ನಿನ್ನ ಹೇಳೋದ್ ಕೇಳಿ ಸರ್, ತಪ್ಪಾಗಿದೆ. ಮನೆ ಇಲ್ಲೇ ಇದೆ ಮನೆ ಇಲ್ಲ ತುಸಾಕ್ಬಿಡ್ತೀನಿ ನೋಡ್ತೀಯ ನೀನು ನಾಳೆ ಆಫೀಸ್ ತೆಗಿತಾರೆ ಏನ ನೀವು ಪ್ರೈವೇಟ್ ಅದೇ ಮಾಡ್ತಾ ಇದ್ದೀನ ಇಲ್ಲ ಯಾವ ಮಾಡ್ತೀನಿ ಸುಮ್ಮನೆ ಬಿಡಿ ಸರ್, ಅವೆಲ್ಲ ಬೇಡ ಬಿಡಿ ಸರ್. ಯಾಕೆ ತಪ್ಪಾಗಿದೆ ಬಿಡಿ ಸರ್. ನಾನು ವಿಡಿಯೋದ ಕಣ ಆಹಾ ಇವ್ ನಿಮಿಷ ಇರ್ತೀರಾ ನಿಮಿಷ ನೀವು ಅದೇ ಮಾಡ್ತಾ ಇದಕ್ಕೆ ನೀವು ಮಂಡ್ಯ ಟಿವಿಗೆ ಸಪ್ಲೈ ಮಾಡೋದು ಇವ್ರು ಗೊತ್ತಾ ದಂಧೆ ಮಾಡ್ತಾ ಇದ್ದಲ್ಲ ನೀವು ಪ್ರೈವೇಟ್ ಫೈನಾನ್ಸ್ ಅವರು ಆಗಾಗ ಆಫೀಸ್ ಮಾಡ್ಕೊಬರ್ತೀನಿ ಆಗಾಗ ಜನ ನಿಮ್ಗೆ ಗೊತ್ತಿರೋರಾ ನಿಮ್ಮ ಆಫೀಸ್ ಎಲ್ಲಿತ್ತು ಗೊತ್ತಾ ಮೊದಲು 10 ವರ್ಷ ನೀವು ಆಟ ಕೆಳಗಡೆ ಇದ್ರಿ ಹೊಟ್ಟೆಗೆ ಅನ್ನ ತಿನ್ನೋ ಮಾತಾಡ್ಬೇಕು ಬೇರೆ